ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಗುರುವಾರ. ಸೊ ಗುರುವಾರ ಅಂದರೆ ಗೊತ್ತೇ ಇದೆ, ರಾಯರ ವಾರ. ಸೊ ಮನೇಲಿ ಕೂಡ ರಾಯರ ಪೂಜೆ ಎಲ್ಲ ಮನೇಲಿ ಕೂಡ ರಾಯರ ಪೂಜೆ ಎಲ್ಲ ಮುಗಿಸ್ದೆ. ಬಟ್ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ನಾಳೆ ನಾಡೋದು ಪೀರಿಯಡ್ ಬರ್ಬೋದು, ಹಾಗಾಗಿ ಪೀರಿಯಡ್ ಹಿಂದೆ ಮುಂದಿನ ದಿವಸ ನಾನು ಹೋಗಲ್ಲ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ, ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ಬೆಳಗ್ಗೆಯಿಂದನೂ ಸ್ವಲ್ಪ ರಾಯರ ಪೂಜೆ ಅದೆಲ್ಲ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ. ಒಂದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು, ಶೇರ್ ಮಾಡೋಣ ಅಂತ ಭಾಳ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ, ಬೈಕೋಬೇಡಿ. ಯಾವುದೇ ಪ್ರಾಡಕ್ಟ್ ರಿವ್ಯೂ ಅಲ್ಲ ಇದು. ಸೊ ಇದರಿಂದ ಒಂದಷ್ಟು ಜನ ತಾಯಂದ್ರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸೊ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಅಂದರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಖಂಡಿತ ಅಲ್ಲ. ಸೊ ಇದು ಸುಜಿತ್ಗೆ ನಾನು ಡೈಲಿ ಯೂಸ್ ಮಾಡ್ತೀನಿ ಈ ಕ್ರೀಮು. ಸೊ ಬೆಳಗ್ಗೆ ಅನ್ನಿಸ್ತು, ನಾನು ಇಷ್ಟು ದಿನ ಯಾಕೆ ಇದನ್ನು ಶೇರ್ ಮಾಡಲಿಲ್ಲ. ಸೊ ಶೇರ್ ಮಾಡಿದರೆ ಇದರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೋದಾಗಿತ್ತಲ್ವ, ಮರ್ತು ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇದು ಸೊ ಬಹಳ ವರ್ಷದಿಂದ ಯೂಸ್ ಮಾಡಿದ್ದೀನಿ ಸುಜಿತ್ಗೆ. ಈಗ ಯಾವಾಗೋ ತೊಗೊಂಡು ನೆನ್ನೆ ಮೊನ್ನೆ ಯೂಸ್ ಮಾಡಿ ರಿಸಲ್ಟ್ ಬಂತು ಅಂತ ಹೇಳ್ತೀರಾ ಅಂತ ಪ್ರಾಡಕ್ಟ್ ಖಂಡಿತ ಅಲ್ಲ. ಇದು ಸುಮಾರು ಎಷ್ಟೋ ಬಾಟ್ಲಿಗಳಾಗಿದೆ ಇದು. ಸೊ ಇದೊಂದು ತಗೊಂಡ್ರೆ ಒಂದು ಚಿಕ್ಕ ಮಕ್ಕಳಿಗೆ ನಾನು ತೋರಿಸ್ತಾ ಇರೋದು ಹೇಳ್ತಾ ಇರೋದು ಚಿಕ್ಕ ಮಕ್ಕಳಿಗೆ ಯಾತಕ್ಕೆ ಅಂತ ಹೇಳ್ತೀನಿ. ಇದೊಂದು ತೊಗೊಂಡ್ರೆ ಒಂದು 3 ತಿಂಗಳು ಬರುತ್ತೆ ನಿಮಗೆ. ಬಟ್ ತುಂಬ ಕಾಸ್ಟ್ಲಿ ಇತ್ತು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಶೇರ್ ಮಾಡಿಲ್ಲ. ಸೊ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಹಚ್ತೀನಿ ಅನ್ನೋದಿದ್ರೆ ಖಂಡಿತ ಗೋ ಫಾರ್ ಇಟ್, ಈ ಕ್ರೀಮ್ನ ತೊಗೊಳ್ಳಿ. ಸೊ ಯಾವುದು ಅದು ಕ್ರೀಮು ಏನು ಎತ್ತ ಅಂತ ಹೇಳ್ತೀನಿ. ಈಗ ಏನು ಸಮಸ್ಯೆಗೆ ಈ ಕ್ರೀಮು ಅಂತಲೂ ಕೂಡ ಹೇಳ್ತೀನಿ. ಈಗ ಮಕ್ಕಳು ಹುಟ್ಟಿದಾಗ ಫೇರ್ ಇರ್ತಾರೆ ಕೆಲವು ಮಕ್ಕಳು, ಆಮೇಲೆ ಸ್ವಲ್ಪ ಬೆಳೀತಾ ಕಪ್ಪು ಹಾಕ್ತಾರೆ ಕೆಲವು ಮಕ್ಕಳು. ಕಪ್ಪಾದಮೇಲೆ ಮತ್ತೆ ರಿಟರ್ನ್ ಆ ಕಲರ್ ಬರಲ್ಲ ಮತ್ತೆ ಮಕ್ಕಳು, ಕೆಲವೊಂದು ಮಕ್ಕಳಿಗೆ ಹೇಳ್ತಾ ಇರೋದು. ಸೊ ಇಲ್ಲಿ ಯಾವುದೇ ಅಪಾರ್ಥ ಮಾಡ್ಕೋಬೇಡಿ, ಇಲ್ಲಿ ಯಾವುದೇ ಕಲರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅಂದರೆ ಮಕ್ಕಳು ಕಪ್ಪಗಿರಲಿ ಬೆಳ್ಳಗಿರಲಿ ಹೆಂಗೆ ಇರಲಿ ಮಕ್ಕಳ ದೇವ್ರ ಸಮಾನ. ಸೊ ಇಲ್ಲಿ ಕಲರ್ ಇಂಪಾರ್ಟೆಂಟ್ ಅಲ್ಲ. ಸೊ ನಾವೇನು ಒಂದು ಒಳ್ಳೆ ಸಂಸ್ಕಾರನ ಕೊಟ್ಟು ಮಕ್ಕಳಿಗೆ ಬೆಳೆಸ್ತೀವೋ ಅದೇ ಇಂಪಾರ್ಟೆಂಟು. ಸೊ ಏನು ಅಂದರೆ ಒಂದಷ್ಟು ತಾಯಂದ್ರಿಗೆ ಏನು ಆಸೆ ಇರುತ್ತೆ ಅಂದರೆ, ನಮ್ಮ ಮಕ್ಕಳು ಹುಟ್ಟಿದಾಗ ಬೆಳಗಿದ್ರು ಆಮೇಲೆ ಕಪ್ಪಗಾಗ್ಬಿಟ್ರಲ್ಲ ಏನು ಮಾಡೋದು. ಯಾವುದೇ ತಾಯಂದ್ರಿಗಾದರೂ ನನ್ನ ಮಕ್ಕಳು ಒಂಚೂರಾದ್ರೂ ಕಲರ್ ಇರಬೇಕು ಅನ್ನೋದು ಎಲ್ಲೋ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆಸೆ ಇದ್ದೇ ಇರುತ್ತಲ್ವರ. ಒಂಚೂರಾದರೂ ಕಲರ್ ಇರಬೇಕು, ನಮ್ಮ ಮಕ್ಕಳು ಫೇರಾಗಿ ಕಾಣಿಸ್ಬೇಕು ಅನ್ನೋದು. ಸೊ ಕೆಲವು ಮಕ್ಕಳು ಏನು ಅಂದರೆ ಬೆಳೀತಾ ಸ್ವಲ್ಪ ಕಪ್ಪಗಾಗ್ತಾರೆ. ಸೊ ಈ ಪ್ರಾಡಕ್ಟ್ನ ನಾನು ಸುಜಿತ್ ಹುಟ್ಟಿದಾಗ ತುಂಬಾ ಕಲರ್ ಇದ್ದ. ಆಮೇಲೆ ಈ ಮಕ್ಕಳಿಗೆ ಆಟ ಆಡೋದಕ್ಕೆ ಶುರು ಮಾಡ್ತಾರೆ, ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡ್ತಾರೆ. ಈ ಟೈಮಲ್ಲಿ ಬಿಸಿಲಿಗೆ ಹೋದಾಗೆಲ್ಲ ಮಕ್ಕಳಿಗೆ ತುಂಬಾ ಟ್ಯಾನ್ ಆಗುತ್ತೆ. ನಮಗಾದರೆ ದೊಡ್ಡವ್ರಿಗೆ ಏನಾದರೂ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಮನೇಲಿ ಹೋಮ್ ರೆಮಿಡಿಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಬಟ್ ಮಕ್ಕಳಿಗೆ ಹಂಗಾಗಲ್ಲ. ನಾವು ಈಗ ಸ್ಕಿನ್ ತುಂಬ ಸಾಫ್ಟ್ ಇರೋದ್ರಿಂದ ಮಕ್ಕಳಿಗೆ ಏನೇ ಯೂಸ್ ಮಾಡಬೇಕಾದ್ರೂ ನಾವು ತುಂಬ ಕೇರ್ ತೊಗೊಂಡು ಯೂಸ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಸುಜಿತ್ತು ಕೂಡ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಕಪ್ಪಗಾಗ್ಬಿಟ್ಟ. ಆಮೇಲೆ ಬಿಸಿಲಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದಾಗ ಕಪ್ಪಗಾಗ್ಬಿಟ್ಟ. ಸೊ ಈ ಟೈಮಲ್ಲಿ ನಿಮಗೆ ಕೆಲವೊಂದು ಮನೆಯಲ್ಲೇ ಮಾಡ್ಕೊಂಡಿರೋ ಪೌಡ್ರು ಸ್ನಾನಕ್ಕೆಲ್ಲ ತೋರಿಸಿದ್ದೀನಿ. ಸೊ ಅದು ಯೂಸ್ ಮಾಡ್ತೀನಿ. ಬಟ್ ಈ ಒಂದು ಪ್ರಾಡಕ್ಟು ನನಗೆ ತುಂಬಾ ಹೆಲ್ಪ್ ಆಯಿತು ಸುಜಿತ್ತು ಮತ್ತು ಅವನ ಕಲರ್ ಬರೋದಕ್ಕೆ. ಸೊ ಇದುವರೆಗೂ ನಾನು ಎಲ್ಲೂ ಹೇಳೇ ಇಲ್ಲ, ಎಲ್ಲೂ ತೋರಿಸೇ ಇಲ್ಲ. ಸೊ ಇದೊಂದು ಸೀಕ್ರೆಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸುಜಿತ್ಗೆ. ಸೊ ಇದು ತುಂಬಾ ಕಾಸ್ಟ್ಲಿ. ಇದು ತುಂಬಾ ಕಾಸ್ಟ್ಲಿ. ಇದ್ರ ರೇಟು ಒಂದು ಹೆಚ್ಚು ಕಡಿಮೆ 50 ಗ್ರಾಮ್ಗೆ 900 ರೂಪಾಯಿ ಇರುತ್ತೆ ಹತ್ತತ್ರ. ನಿಮಗೆಲ್ಲ ಆನ್ಲೈನಲ್ಲೂ ಸಿಗುತ್ತೆ. ಬೇಕಿದ್ರೆ ನಾನು ಲಿಂಕ್ ಕೊಡ್ತೀನಿ. ನಾನು ತೋರಿಸೋದು ಇದು ಅಮೆಝಾನಲ್ಲಿ. ಸೊ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ಪರ್ಚೇಸ್ ಮಾಡ್ಬೋದು ನೀವು. ಸೊ ಇದ್ರ ನೇಮ್ ಬಂದು ಕಿಲ್ತಾ ಮುಕ್ರಾ ಅಂತ. ಸೊ ನೇಮ್ ಡಿಫ್ರೆಂಟ್ ಆಗಿದೆ ಅಲ್ಲ, ಕಿಲ್ತಾ ಮುಕ್ರಾ ಅಂತ ಬೇಬಿ ಫೇಸ್ ಕ್ರೀಮ್. ಇದು 50 ಗ್ರಾಮ್ಗೆ ಹತ್ತತ್ರ 900 ರೂಪಾಯಿ ಇರುತ್ತೆ ಇದು. ಮತ್ತೇನು ಅಂತಂದರೆ ಕೊಟ್ಟಿರ್ತಾರೆ ಬೇಬಿ ಫಾರೆಸ್ಟ್ ಕಂಪ್ನಿದು. ಇದು ತುಂಬಾ ಯೂಸ್ ಆಗಿದೆ ಸುಜಿತ್ಗಂತೂ. ಈ ನೆಕ್ ಭಾಗ ಎಲ್ಲ ಮಕ್ಕಳಿಗೆ ಆಟಾಡ್ತಾ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಚಿಕ್ಕ ಮಕ್ಳಿಗೆ ಹೇಳ್ತಾ ಇರೋದು ಇದು, ದೊಡ್ಡ ಮಕ್ಳಿಗೆ ಆಗಲ್ಲ. 1 ವರ್ಷದ ಮಕ್ಕಳಿಂದನೂ ನೀವು ಹಚ್ಬೋದು. ಮಕ್ಕಳು ಯಾವಾಗ ಸ್ವಲ್ಪ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾರೋ, ಸ್ಕಿನ್ ಎಲ್ಲ ಎಕ್ಸ್ಪೋಸ್ ಆಗುತ್ತೋ ಅವಾಗ ಬ್ಲ್ಯಾಕ್ ಆಗೋದಕ್ಕೆ ಶುರುವಾಗುತ್ತೆ ನೋಡಿ. ಮೊದಲು ಕಲರ್ ಹೊಟ್ಟೋಗ್ಬಿಡ್ತಾರೆ. ಸೊ ಆ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು ಬಿಸಿಲಿಗೆ ಹೋಗೋ ಟೈಮಲ್ಲಿ. ಆಮೇಲೆ ಡೈಲಿ ಒಂದು ಬಾರಿ ಇದನ್ನು ಹಚ್ಚಿದ್ರೆ ಸಾಕು. ಇದರಲ್ಲೇ ನಿಮಗೆ ಹೌ ಟು ಯೂಸ್ ಅಂತ ಇದರಲ್ಲೇ ಕೊಟ್ಟಿರ್ತಾರೆ. ಎಲ್ಲನೂ ಓದ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮೇಯ್ನಾಗಿ ಕಾಸ್ಟ್ಲಿ ಇದೆ.
ಕಾಸ್ಟ್ಲಿ ಇದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಚೆನ್ನಾಗಿದೆ. ಬೇಕಿದ್ರೆ ನಿಮಗೆ ಲಿಂಕ್ ಕೊಡ್ತೀನಿ. 1 ವರ್ಷದ ಮಕ್ಕಳಿಂದ ಹಿಡಿದು ನೀವು ಒಂದು 5 ವರ್ಷದ ಮಕ್ಕಳವರೆಗೂ ಇದನ್ನು ಹಚ್ಬೋದು. ನಾನು ಇವತ್ತು ನೋಡಿ ಇಲ್ಲಿ ಖಾಲಿಯಾಗಿದೆ, ಮತ್ತೆ ಬುಕ್ ಮಾಡಿದ್ದೀನಿ. ಇದು ಎಷ್ಟನೇ ಬಾಟ್ಲಿನ ನನಗೆ ಗೊತ್ತಿಲ್ಲ, ಬಟ್ ಮಕ್ಕಳು ಸ್ಕಿನ್ಗೋಸ್ಕರ ನಾನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಮಕ್ಕಳು ಬಿಸಿಲಲ್ಲಿ ಆಡಿ ತುಂಬ ಕಪ್ಪಾಗಿದ್ದಾರೆ, ಮೊದಲಿದ್ದಿದ್ದು ಕಲರ್ ಇಲ್ಲ ಅನ್ನೋದಾದರೆ ಖಂಡಿತ ನೋಡಿ, ಇವತ್ತಿಗೆ ನಾಳೆ ಒಂದು ದಿವಸ ಆಗುತ್ತೆ ಈ ಕ್ರೀಮು. ಇದನ್ನು ಭಾಳ ಯೂಸ್ ಮಾಡಿದ್ದೀನಿ ಮತ್ತು ತುಂಬಾ ಘಮ ಘಮ ಅಂತ ಇರುತ್ತೆ. ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತಂದರೆ, ಸ್ನಾನ ಆದಮೇಲೆ ಫೇಸ್ಗಷ್ಟೇ, ಬಾಡಿಗೆಲ್ಲ ಹಚ್ಚಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ. ಫೇಸ್ಗೆ, ಕಿವಿ ಭಾಗಕ್ಕೆ ಸ್ವಲ್ಪ ಮಸಾಜು, ಮತ್ತು ಕುತ್ತಿಗೆ ಭಾಗಕ್ಕೆ ಮತ್ತು ಕಿವಿ ಭಾಗಕ್ಕೆ ಸ್ವಲ್ಪ ಅಪ್ಲೈ ಮಾಡೋದು, ಮುಖಕ್ಕೆ ಅಷ್ಟೇ. 1 ಟೈಮು ಬೆಳಗ್ಗೆ ಹಚ್ಚಿದ್ರಾಯ್ತು. ನಿಮ್ಗೆ ಏನಾದರೂ ಪರವಾಗಿಲ್ಲ, ನಾವು ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ನಾವು 2 ಟೈಮ್ ಯೂಸ್ ಮಾಡ್ತೀವಿ ಅಂದರೆ ಬೇಕಾದರೆ ನೀವು ಸ್ಕೂಲಿಂದ ಬಂದಮೇಲೆ ಮೇಲೂ ಕೂಡ ಹಚ್ಬೋದು, ನೈಟ್ ಹಚ್ಬೋದು. ಬಟ್ ಮಕ್ಕಳು ಸ್ಕಿನ್ನು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿದೆ ಜಾಸ್ತಿ ಅಂತಂದರೆ ಖಂಡಿತ ಯೂಸ್ ಮಾಡಿ, ತುಂಬಾ ರಿಸಲ್ಟ್ ಇದೆ. ಯಾಕೆಂದರೆ ಇದು ನಾನು ಮೊನ್ನೆ ಬಳಸಿ ಹೇಳ್ತಾ ಇರೋಂಥದ್ದಲ್ಲ, ನಾನು ಆ್ಯಕ್ಚುಲಿ ಮರ್ತೇ ಬಿಟ್ಟಿದ್ದೆ. ಮಕ್ಕಳು ಸ್ವಲ್ಪ ಫೇರ್ ಆಗೋದಕ್ಕೆ ಯಾವುದು ಕ್ರೀಮ್ ಬೆಸ್ಟು ಅಂತಂದರೆ, ನನ್ನ ಪ್ರಕಾರ ನಾನು ಮೊದಲಿಂದ ಯೂಸ್ ಮಾಡಿದ್ದೀನಿ. ಸೊ ಇದೇ ಕ್ರೀಮ್ನ ನಾನು ಯೂಸ್ ಮಾಡಿರೋದು ಕಿಲ್ತಾ ಮುಕ್ರಾ ಅಂತ ಹೇಳ್ಬಿಟ್ಟು ಹೆಸರು ಡಿಫ್ರೆಂಟ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಬಟ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂದರೆ ಯೂಸ್ ಮಾಡಿ, ಫೇರ್ ಅಂತೂ ಖಂಡಿತ ಬರ್ತಾರೆ ಮಕ್ಕಳು ಇದರಲ್ಲಿ. ಇನ್ನೊಂದು ಅದ್ರ ಜೊತೆಗೆ ಏನು ಅಂತಂದರೆ, ಮಕ್ಕಳಿಗೆ ಈಗ ಕೆಲವ್ರು ತಾಯಂದ್ರೆ ಏನು ಮಾಡ್ಬಿಡ್ತಾರೆ ಅಂತಂದರೆ, ನಮ್ಮ ಹಳ್ಳಿ ಸೈಡಲ್ಲೇ ಹೇಳ್ತೀನಿ ಮೇಯ್ನಾಗಿ, ನಾನು ಸುಜಿತ್ಗೆ ಇಷ್ಟೊಂದು ಕೇರ್ ತೊಗೊಂಡಷ್ಟು ರೋಹಿತ್ಗೆ ಅಷ್ಟು ಕೇರ್ ತೊಗೊಳಕ್ಕಾಗಲಿಲ್ಲ. ಆವಾಗ ಏನು ಮಾಡ್ಬಿಡ್ತೀವಿ ಅಂತಂದರೆ, ಮಕ್ಕಳಿಗೆ ದಿನ ಬಿಟ್ಟು ದಿನ ಎಣ್ಣೆ ಸ್ನಾನ ಮಾಡಿಸ್ತೀವಿ ನೋಡಿ. ಆ ಎಣ್ಣೆ ಸ್ನಾನ ಮಾಡಿಸೋದು ಎಲ್ಲಿವರೆಗೂ, ಅಬ್ಬಬ್ಬಾ ಅಂದರೆ 1 ವರ್ಷದವರೆಗೂ ಮಾಡಿಸ್ತಾರೆ ಕೆಲವರು. ಇಲ್ಲ ಅಂದರೆ ಕೆಲವರು ಒಂದು 9 ತಿಂಗಳು, 1.5 ವರ್ಷ ಅಷ್ಟೇ. ಏನು ಮಾಡಬೇಕು ಮಕ್ಕಳಿಗೆ ಅಂತಂದರೆ, ಒಂದು 5 ವರ್ಷ ತುಂಬೋವರೆಗೂ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡಬೇಕು ಮನೆಯಲ್ಲಿ. ಆಯಿಲ್ ಮಸಾಜ್ ಅಂತಂದರೆ ಏನೇನು ಎಣ್ಣೆ, ನಾನು ಸುಜಿತ್ಗೆ ಏನೇನು ಫಾಲೋ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಅದರಿಂದನೂ ಅವ್ನು ಫೇರ್ ಆಗಿದ್ದಾನೆ. ಸೊ ಗಟ್ಟಿಮುಟ್ಟಾಗಿ ಗಟ್ಟಿಗೂ ಹಾಕ್ತಾರೆ ಮಕ್ಕಳು, ಚೆನ್ನಾಗಿ ಹಾಕ್ತಾರೆ. ಸುಜಿತ್ ಎಷ್ಟು ಸಣ್ಣ ಇದ್ದ ಅಂತ ನನ್ನ ಫೋಟೋ ಏನಾದರೂ ಇದ್ದರೆ ಸೈಡಲ್ಲಿ ಹಾಕ್ತೀನಿ ನೋಡಿ, ತುಂಬಾ ಸಣ್ಣ ಆಗ್ಬಿಟ್ಟಿದ್ದ ಒಂದು ಟೈಮಲ್ಲಿ. ಸೊ ನಾನು ಅವ್ನ ಸ್ಕಿನ್ಗೆ ಕೇರ್ ಮಾಡ್ತೀನಿ, ನಾನು ಹಿಂಗೆ ಕೇರ್ ಮಾಡ್ಕೋತೀನಿ, ಸುಜಿತ್ಗೆ ಹಂಗೆ ಅಷ್ಟೇ ಕೇರ್ ಮಾಡ್ತೀನಿ. ಊಟ ತಿಂಡಿ ಎಲ್ಲದರಲ್ಲೂ ಅಷ್ಟೇ ಕೇರ್ ಮಾಡ್ತೀನಿ. ಚಿಕ್ಕ ವಯಸ್ಸಿಂದನೂ ಬಹಳ ಕೇರ್ ಮಾಡಿ ಸಾಕಿದ್ದೀನಿ ಸುಜಿತ್ಗೆ, ಸಣ್ಣ ಆಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ. ಸೊ ಫ್ರೂಟ್ಸು, ವೆಜಿಟೇಬಲ್ಸ್ ಈ ಥರದ್ದೆಲ್ಲ ಮಕ್ಕಳಿಗೆ ತಿನ್ನಿಸ್ಬೇಕು. ಡ್ರೈ ಫ್ರೂಟ್ಸ್ ಪೌಡ್ರನ್ನ ಮಾಡಿ ತಿನ್ನಿಸ್ಬೇಕು, ಅಥವಾ ಡ್ರೈ ಫ್ರೂಟ್ಸ್ನ ತಿನ್ನೋದನ್ನು ರೂಢಿ ಮಾಡಬೇಕು. ಆದಷ್ಟು ಮಕ್ಕಳಿಗೆ ಜಂಕ್ ಫುಡ್ಡು, ಬೇಕ್ರಿ ಫುಡ್ನ ದಯವಿಟ್ಟು ಕೊಡಬೇಡಿ. ರೋಹಿತ್ ಅನ್ನೋದೇ ಬರುತ್ತೆ. ಸುಜಿತ್ಗೆ ನಾನು ಇವಾಗಲೂ ಜಂಕ್ ಫುಡ್ ನಾವು ಕೊಡಲ್ಲ ಜಾಸ್ತಿ, ಏನಿದ್ರು ಫ್ರೂಟ್ಸು, ಮನೆ ಊಟ ಈ ಥರದ್ದು. ಅದಕ್ಕೆ ಸುಜಿತ್ ಚೆನ್ನಾಗಿದ್ದಾನೆ, ಫೇರಾಗೂ ಇದ್ದಾನೆ. ಏನೇನು ಆಯಿಲ್ ಅಂತ ಹೇಳ್ತೀನಿ ನೋಡಿ, ಮಾತು ಎಲ್ಗೋ ಹೋಯ್ತು. ಸುಜಿತ್ಗೆ ಏನೇನು ಆಯಿಲ್ ಮಸಾಜ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಈಗಲೂ ನಾನು ಅದನ್ನು ಯೂಸ್ ಮಾಡ್ತೀನಿ ಸುಜಿತ್ಗೆ. ಸೊ ಅವನಿಗೆ 5 ವರ್ಷಕ್ಕೆ ಬಿದ್ದಿದೆ, ಬಟ್ ಈಗಲೂ ಆಯಿಲ್ ಮಸಾಜ್ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಥಂಡಿ ಇರೋದ್ರಿಂದ ಕಡಿಮೆ ಮಾಡಿಬಿಟ್ಟಿದ್ದೀನಿ. 1 ಸ್ಪೂನು ಕ್ಯಾಸ್ಟರ್ಡ್ ಆಯಿಲು ಅಂದರೆ ಹರಳೆಣ್ಣೆ, 1 ಸ್ಪೂನು ಕೋಕೋನಟ್ ಆಯಿಲು, 1 ಸ್ಪೂನು ಆಲ್ಮಂಡ್ ಆಯಿಲು, 1 ಸ್ಪೂನು ಆಲಿವ್ ಆಯಿಲ್, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಸುಜಿತ್ಗೆ ಮುಖದಿಂದ ಹಿಡಿದು ನೆತ್ತಿಯಿಂದ ಹಿಡಿದು ಕಾಲ್ವರೆಗೂ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಬಿಸಿಲಲ್ಲಿ ಕೂರಿಸಿ, ಆಮೇಲೆ ಮನೇಲೇ ಮಾಡಿರೋಂಥ ಪೌಡ್ರು. ಏನು ಪೌಡ್ರು ಅಂತಂದರೆ, ಈ ಕಡಲೆಬೇಳೆ, ಹೆಸ್ರು ಕಾಳು ಇವೆರಡನ್ನೂ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅವನಿಗೆ ತುಂಬ ಚಿಕ್ಕ ವಯಸ್ಸಿಂದನೇ ಬಳಸ್ತೀನಿ ನಾನು, ಅವನಿಗೆ 1 ವರ್ಷದ ಮಗುವಿಂದನೂ ಬಳಸಿದ್ದೀನಿ ಅದನ್ನು. ಸೊ ಅದನ್ನು ಹಾಕಿ ಸ್ನಾನ ಮಾಡಿಸಿ, ಸೋಪ್ ಹಾಕಿ ಸ್ನಾನ ಮಾಡಿಸ್ಬಿಟ್ರೆ, ಈ ಪೌಡ್ರ್ ಹಾಕ್ಬಿಟ್ರೆ ಯಾವುದೇ ಸೋಪೇ ಬೇಡ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಬಾಡಿ ಎಲ್ಲ. ಸೊ ಇಷ್ಟು ಸುಜಿತ್ಗೆ ನಾನು ಮನೆಯಲ್ಲಿ ತೊಗೊಳ್ಳೋವಂಥ ಕೇರು. ಹರಳೆಣ್ಣೆ ಅಂತೂ ಮಕ್ಕಳಿಗೆ ಆಗ್ತಾಯಿಲ್ಲ, ಅಡ್ಜಸ್ಟ್ ಆಗಲ್ಲ ಅಂತ ನಿಲ್ಲಿಸ್ಬಾರ್ದು ಮಕ್ಕಳಿಗೆ. ಒಂದೊಂದೇ ಸ್ಪೂನ್. ಇವಾಗ ಚಿಕ್ಕ ಮಕ್ಕಳಿಗೆ ನಾನು ಸುಜಿತ್ಗೆ ಹೇಗೆ ಮಾಡಿದೆ ಅಂತಂದರೆ, ಇವಾಗ ಬೇಬಿ ಆಯಿಲು ನಮ್ಮ ತಾಯಿ ನಾನು ನೋಡ್ಕೊಂಡಿದ್ದು ನನಗೆ 1 ತಿಂಗಳು, ಒಂದು ತಿಂಗಳು ಒಳಗೇ ನನಗೆ ಬಾಣಂತನ ಮಾಡಿರೋದು. ಮಿಕ್ಕಿದ್ದೆಲ್ಲ ನಾನೇ ಕೇರ್ ಮಾಡ್ಕೊಂಡಿದ್ದೀನಿ, ನಾನೇ ನೋಡ್ಕೊಂಡಿದ್ದೀನಿ. 20 ದಿವಸ ಅಷ್ಟೇ ನಾನು ಬಾಣಂತನದಲ್ಲಿ ಮಲಗಿರೋದು. ಸೊ ಅದರದ್ದು ಒಂದು ಬ್ಲಾಗ್ ಇದೆ, ನೋಡೋ ಇಂಟ್ರೆಸ್ಟ್ ಇದ್ದರೆ ನೋಡಿ.
20 ದಿವಸದ ಮಗುವಿಂದನೂ ಸುಚಿತ್ನ ನಾನೇ ನೋಡ್ಕೊಂಡಿದ್ದೀನಿ. 20 ದಿವಸದ ಮಗುಗೆ ನಾನೇ ಸ್ನಾನ ಮಾಡಿಸಿದ್ದೀನಿ. ಅವತ್ತಿಂದ ಇವತ್ತಿನವರೆಗೂ ನಾನೇ ಸ್ನಾನ ಮಾಡಿಸ್ತಾ ಇರೋದು. ಸೊ ಇದೆಲ್ಲನೂ ಕೂಡ ನಾನೇ ಕೇರ್ ಮಾಡಿರೋದು ಸುಜಿತ್ಗೆ. ಸೊ ಸ್ಟಾರ್ಟಿಂಗು ಈ ಬೇಬಿ ಆಯಿಲು ಇದೆಲ್ಲ ಬರುತ್ತೆ ನೋಡಿ, ಹಿಮಾಲಯ ಬೇಬಿ ಆಯಿಲು ಇದೆಲ್ಲ ಬರುತ್ತೆ ನೋಡಿ. ಸೊ ಇದ್ರ ಜೊತೆಗೆ ನಾನು ಇದು ಹರಳೆಣ್ಣೆ ಮಿಕ್ಸ್ ಮಾಡ್ಕೊತಿದ್ದೆ, ಅರ್ಧ ಸ್ಪೂನ್ ಅಷ್ಟೇ. ಇಷ್ಟಿಷ್ಟೇ ಮಿಕ್ಸ್ ಮಾಡಿ ಅಭ್ಯಾಸ ಮಾಡಿಸಿದ್ದು ಸುಜಿತ್ಗೆ. ಸೊ ಇವಾಗ ಎಲ್ಲ ಪ್ರಾಕ್ಟೀಸ್ ಆಗಿದೆ. ಆಮೇಲೆ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಹಾಗೆ ಮಕ್ಕಳು ಕೆಲವು ಎಣ್ಣೆ ಹಚ್ಚಿದ್ರೆ ಕಿರಿಕಿರಿ ಇರಿಟೇಷನ್ನು ಬೇಡ ಅಂತಾರೆ. ಸುಜಿತ್ ಹಂಗಲ್ಲ. ನಾನು ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಿ. ಮಮ್ಮಿ ಭಾನುವಾರ ಬಂದರೆ ಸಾಕು, ಸಂಡೇ ಬಂದರೆ ಸಾಕು, ಮಮ್ಮಿ ಆಯಿಲ್ ಹಚ್ಚಿ ಅಂತಿರ್ತಾನೆ. ಸೊ ಹಚ್ಬಿಟ್ಟು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಕೂರಿಸ್ಬಿಟ್ಟು ಸ್ನಾನ ಮಾಡಿಸಿ ಇದರಿಂದನೂ ಮಕ್ಕಳು ತುಂಬ ಕಲರ್ ಬರ್ತಾರೆ, ಫೇರ್ ಆಗ್ತಾರೆ, ಗುಂಡುಗಾಗ್ತಾರೆ, ಗಟ್ಮುಟ್ಟಾಗಿ ಆಗ್ತಾರೆ. ಸುಜಿತ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ. ಸೊ ಹಂಗೆ ಸುಜಿತ್ಗೆ ಎಲ್ಲನೂ ಕೇರ್ ಮಾಡೀನಿ. ಸೊ ಈ ಕ್ರೀಮು ಬಹಳನೇ ಹೆಲ್ಪ್ ಆಗಿದೆ ಮಕ್ಕಳಿಗೆ ಫೇರ್ ಆಗೋದಕ್ಕೆ. ಸಖತ್ ಇದು ನಾನು ಓನಾಗಿ ಯೂಸ್ ಮಾಡಿ 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಯೂಸ್ ಮಾಡಿ ರಿಸಲ್ಟ್ ಬಂದಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ಪ್ರತಿದಿನ ಯೂಸ್ ಮಾಡ್ತೀನಿ ಸುಜಿತಿಗೆ ಮಾತ್ರ. ಸೊ ಮಕ್ಕಳನ್ನ ತುಂಬ ನೀಟಾಗಿ ಇಟ್ಕೋಬೇಕು ನಾವು ಯಾವಾಗಲೂ ಅಷ್ಟೇ. ಸ್ಕೂಲಿಂದ ಬಂದಮೇಲೆ ಕೈಕಾಲು ಮುಖ ತೊಳೆಸಿ ನೀಟಾಗಿ ಕ್ರೀಮ್ ಹಚ್ಚಿ ತುಂಬ ಕೇರಾಗಿ ನೋಡಿಕೊಂಡ್ರೆ ಸೊ ನೀಟಾಗಿರ್ತಾರೆ ಮಕ್ಕಳು. ಸೊ ನೋಡಿ ಹಿಂಗೆ ಸೊ ಬೇಕು ಅಂತಂದರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ ಬೇಕಿದ್ರೆ. ಸೊ ಕಾಸ್ಟ್ಲಿ ಅನ್ನೋರು ನಿಮ್ಮ ಇಷ್ಟ ತೊಗೊಳೋದು ಬಿಡೋದು. ಸೊ ಇಲ್ಲ ಪರವಾಗಿಲ್ಲ, ಮಕ್ಳಿಗೋಸ್ಕರ ಖರ್ಚು ಮಾಡ್ತೀವಿ, ಪರವಾಗಿಲ್ಲ ಹಚ್ತೀವಿ ಅಂದರೆ ಸೊ ಹೋಗಿ ತೊಗೊಳ್ಳಿ. ಅಲ್ಲೂ ಕೂಡ ಒಂದು ಬ್ಯೂಟಿ ಟಿಪ್ಸ್ನ ಹೇಳ್ತಾನೆ ಇದ್ದೀನಿ ಇತ್ತೀಚೆಗೆ. ಸೊ ಇತ್ತೀಚೆಗೆ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಏನು ಕಾರಣ ಅಂತಂದರೆ ಮನೇಲಿ ಆಯಿಲೆಲ್ಲ ಉಪಯೋಗಿಸ್ತೀನಿ ನೋಡಿ. ಇದು ಕ್ಯಾರೆಟ್ ಆಯಿಲು ಆಮೇಲೆ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಅದೇ ಮೊನ್ನೆ ವಿಡಿಯೋನಲ್ಲಿ ತೋರಿಸಿ ನೋಡ್ಕೊಂಬನ್ನಿ. ಅದು ಬಿಟ್ಟರೆ ನೋಡಿ ಈ ಥರ ಹಣ್ಣುಗಳು ಯಾವಾಗಲೂ ಸ್ಟಾಕ್ ಇರುತ್ತೆ. ಹೆಚ್ಚು ಫ್ರೂಟ್ಸ್ಗಳನ್ನ ತಿಂದರೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಅದೇ ಹೇಳ್ತಿರ್ತಾರೆ, ಸ್ಕಿನ್ ನಿಮಗೆ ವಿಡಿಯೋಕ್ಕಿಂತ ರಿಯಲಾಗಿ ನೋಡೋಕೆ ಸಿಕ್ಕಾಪಟ್ಟೆ ಫೇರ್ ಆಗಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಿರ್ತಾರೆ. ಸೊ ಇವೆಲ್ಲ ಡೈಲಿ ಬ್ಲಾಗ್ಗಳನ್ನ ನೋಡ್ತಾ ಇರಿ, ಸ್ಕಿಪ್ ಮಾಡ್ತೀರಾ ನೋಡ್ತಾ ಇರಿ. ಸೊ ಈ ಥರ ಸ್ಕಿಪ್ ಮಾಡದೆ ನೋಡಿದ್ರೆ ಕೆಲವೊಂದು ಬ್ಯೂಟಿ ಟಿಪ್ಸ್ಗಳು ಅಥವಾ ಡಯೆಟ್ಟು ಫುಡ್ಡು ಎಲ್ಲನೂ ತೋರಿಸ್ತಾ ಇರ್ತೀನಿ. ಸೊ ಹೆಂಗೆ ಅಂದರೆ ಅದನ್ನು ನೀವು ಫುಲ್ಲು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ಬಿಡ್ಬೇಕು. ಸೊ ಏನು ಹೇಳೋದು ಅಂದರೆ ಪ್ರತಿ ವಿಡಿಯೋನಲ್ಲೂ ಹೇಳ್ತೀನಿ, ಸಕ್ಕರೆನ ದಯವಿಟ್ಟು ಕಂಟ್ರೋಲ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಹೆಲ್ತು ಸ್ಕಿನ್ನು ಎಲ್ಲನೂ. ಇನ್ನು ಗುರುವಾರದ ಬೆಳಗಿನ ರೊಟೀನ್ ಹೇಗಿರುತ್ತೆ ನೋಡ್ಕೊಂಬರೋಣ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿಗೆ ರೆಡಿ ಮಾಡೋಕ್ಕಿಂತ ಮುಂಚೆ ನೋಡಿ, ಕೆಲವ್ರಿಗೆ ಈ ಆಮ್ಲ ಟ್ಯೂಬ್ ಮಾಡೋಕ್ಕೆ ಬರಲ್ಲ. ಸೊ ಈ ಥರ ಮಾಡಿಕೊಂಡ್ರು ಅದು ಅವರು ಆ ಒಂದು ಟ್ರೇಯಿಂದ ತೆಗಿಲಿಕ್ಕೆ ಬರಲ್ಲ. ಸೊ ಈಸಿ ಮೆಥಡ್ ಏನು ಗೊತ್ತಾ, ನೀವು ಕುಡಿಯೋಕೆ 5 ನಿಮಿಷ ಮುಂಚೆನೇ ಈಚೆ ತೆಗೆದಿಡಿ ಫ್ರಿಜ್ಜಿಂದ. ಹಾಗೂ ಬರ್ತಿಲ್ಲ ಅಂದರೆ 1-2 ಡ್ರಾಪ್ ಅಷ್ಟು ಅದ್ರ ಮೇಲೆ ನೀರು ಹಾಕಿದ್ರೆ ಆರಾಮ್ಸೆ ಅದು ಹಿಂಗೆ ಎತ್ತಿದ್ರೇ ಬರುತ್ತೆ. ಸೊ ನಾನು ಹಾಗೆ ಮಾಡೋದು. ಸೊ ಇವಾಗ ಬೆಳಗಿನ ರೋಟಿನ್ ಎದ್ದಿದ ತಕ್ಷಣ 1 ಗ್ಲಾಸು ಆಮ್ಲ ಟ್ಯೂಬ್ ಹಾಕ್ಕೊಂಡು ಬಿಸಿನೀರು ಕುಡಿಯೋವಂಥದ್ದು ಅದಾಯಿತು. ಅದಾದಮೇಲೆ ಹಂಗೆ ಕುಡಿತಾನೆ ಇಲ್ಲಿ ಕೆಲಸ ನಡೀತಾ ಇದೆ. ಹೆಸರು ಬೇಳೆ 1 ಕಪ್ಪಷ್ಟು ಹೆಸರು ಬೇಳೆನ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಜೀರಿಗೆ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ ಅರಿಶಿನ, 3 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಆಯಿತಾ. ಇದು ವಿಜಲ್ ಆದಮೇಲೆ ಒಂದು ಕಡೆ ಸೈಡಿಗೆ ಎತ್ತಿಟ್ಟಿದ್ದೀನಿ. ಸೊ ನಾನು ಹೇಳಿರೋಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ಮಕ್ಕಳು ಫೇರ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ವೀಡಿಯೋಸ್ನ ನೋಡ್ತಿದ್ರೆ ಫಾಲೋ ಮಾಡಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ಸಾಸಿವೆ, ಸ್ವಲ್ಪ ಕರಿಬೇವು. ತುಂಬ ಈಸಿ ಸ್ನೇಹಿತರೆ, ಒಂದು ಸಲ ಮಾಡಿ ನೋಡಿ, ಖಂಡಿತ ನೀವು ಪದೇ ಇಡ್ಲಿಗೆ ಇದೇ ಸಾಂಬಾರು ಮಾಡ್ತಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಸುಮಾರಷ್ಟು ಸಾಂಬಾರು ಐಟಮ್ನ ಮಾಡ್ತೀನಿ ನಾನು ಇಡ್ಲಿಗೆ. ಸೊ ಅದರಲ್ಲಿ ಇದು ಒಂದು ಬೇಳೆದು ಕೂಡ ತೋರಿಸಿದ್ದೀನಿ ಸುಮಾರು ಬ್ಲಾಗ್ಗಳಲ್ಲಿ. ಇದು ಹೆಸರು ಬೇಳೆಯಿಂದ ಮಾಡ್ತಾ ಇರೋದು. ಸೊ ಇವಾಗ ಬಿಸಿಲಿರೋದ್ರಿಂದ ತುಂಬ ತಂಪು, ದೇಹಕ್ಕೆ ತುಂಬ ರುಚಿಯಾಗೂ ಕೂಡ ಇರುತ್ತೆ. ಇಡ್ಲಿಗೂ ದೋಸೆಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈವನ್ ರೈಸಿಗೆ ಕೂಡ ನೀವು ಹಾಕ್ಕೊಂಡು ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇವಾಗ ಸಾಸಿವೆ, ಕರಿಬೇವು, ಜೀರಿಗೆ, ಅದಕ್ಕೆ ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅಥವಾ ಖಾರದ್ದಾರು ಹಾಕ್ಕೊಳ್ಳಿ, ಯಾವುದೋ ಒಂದು ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಸ್ವಲ್ಪ ಈ ಥರ ಒಗ್ಗರಣೆಯಲ್ಲಿ ಬಾಡಿಸಿ ಇದಕ್ಕೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನು ಗೊತ್ತಾ, ಸಬ್ಬಸಿಗೆ ಸೊಪ್ಪು. ಸೊ ಸಬ್ಬಸಿಗೆ ಸೊಪ್ಪಿಲ್ಲ ಅಂದರೆ ಈ ಟೇಸ್ಟೇ ಬರಲ್ಲ. ಸೊ ಇದಕ್ಕೆ ಮೇಯ್ನ್ ಇರೋದೇ ಅದು. ಸಬ್ಬಸಿಗೆ ಸೊಪ್ಪು 1 ಬಟ್ಲಷ್ಟು ಬೇಕೇ ಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹಾಕಿ ನೋಡಿ, ಈ ಥರ
ತುಂಬ ಈಸಿ ಮೆಥಡು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಒಂದು ರೆಸಿಪಿನ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಮಾಡಿ ನೋಡಿ ಮನೆಯಲ್ಲಿ, ತುಂಬ ರುಚಿಯಾಗಿರುತ್ತೆ. ಈಗ ಸಬ್ಬಸಿಗೆ ಸೊಪ್ಪು ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಅದು ಕೂಡ ಒಗ್ಗರಣೆಗೆ ಹಾಕ್ಕೊಂಡು, ಜಾಸ್ತಿ ಹಾಕಬಾರ್ದು, ಒಂದು ಬೌಲಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಕೂಡ ಒಗ್ಗರಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ಇದಕ್ಕೆ ಮನೇಲೇ ಮಾಡಿರೋವಂಥ, ನಿಮಗೆ ಗೊತ್ತೇ ಇದೆ, ಮನೇಲಿ ಧನಿಯಾ ಪೌಡರ್ ನಾವೇ ರೆಡಿ ಮಾಡ್ಕೋತೀವಿ. ಸೊ ನಮ್ಮ ಮನೇಲಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಸಪ್ರೇಟ್ ಇಲ್ಲ, ನಾವು ಒಟ್ಟಿಗೆ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಇದು. ವೆಜ್ಜು, ನಾನ್ ವೆಜ್ಜು, ಪಲ್ಯಗಳು, ಇದೊಂದು ಪೌಡ್ರ್ ಇದ್ದರೆ ಸಾಕು, ಎಲ್ಲದಕ್ಕೂ ಮಾಡ್ಕೋಬೋದು. ಹಳೇ ಬ್ಲಾಗ್ಗಳಲ್ಲಿ ನಾನು ಅಮ್ಮ ಮಾಡ್ಕೊಡೋದು ನನಗಿದು. ನಾನು ಒಲೆಯಲ್ಲಿ ಹೇಗೆ ಹುರಿದು ಮಾಡ್ತೀವಿ ಈ ಪೌಡ್ರನ್ನ ಅಂತ ನಾವು ಆಲ್ರೆಡಿ ವೀಡಿಯೋ ಮಾಡಿ ನಾನು ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ 1000 ವೀಡಿಯೋ ಇದೆ, ಎಲ್ಲಿ ಹಾಕಿದ್ದೀನಿ ಅಂತ ಗೊತ್ತಿಲ್ಲ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ, ಅದರದ್ದೇ ಒಂದು ವೀಡಿಯೋ ಹಾಕಿದ್ದೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಇದು ಧನಿಯಾ ಪೌಡರ್ ಅಂತೂ. ಸೊ ನಾವು ವರ್ಷಕ್ಕೆ 2 ಬಾರಿ ಮಾಡ್ಕೋತೀವಿ. ಸೊ ಅದನ್ನು 1-2 ಸ್ಪೂನ್ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಬಾಡಿಸಿ ಅಷ್ಟೇ ಹಾಕ್ಕೊಬೇಕು, ಜಾಸ್ತಿ ಹಾಕ್ಬಾರ್ದು. 1.5 ಸ್ಪೂನ್ 2 ಸ್ಪೂನ್ ಸಾಕಾಗುತ್ತೆ. ಅದಕ್ಕೆ ನಾವೀಗ ಆಲ್ರೆಡಿ ಕೂಗ್ಸಿಟ್ಟಿರೋಂಥ ಹೆಸರುಬೇಳೆ ಏನು ಮಿಕ್ಸ್ ಇದೆಯೇ ಅದನ್ನು ಚೆನ್ನಾಗಿ ಮಸ್ತು ಬಿಡಬೇಕು. ಸೌಟಲ್ಲೋ ಅಥವಾ ಮಸಿಯೋದು ಏನಾದ್ರು ಇದ್ದರೆ ಅದರಲ್ಲಿ ಮಸ್ತ್ಬಿಟ್ಟು ಈ ಥರ ಒಗ್ಗರಣೆಗೆ ಹಾಕ್ಕೊಬಿಡೋದು. ಸೊ ನೀರನ್ನ ತೊಳೆದು, ಅಂದರೆ ಕುಕ್ಕರ್ ಎಲ್ಲ ತೊಳೆದು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ. ಸೊ ನೋಡಿ, ಚೆನ್ನಾಗಿ ಕುದಿ ಬರಬೇಕಿದು. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದಿಷ್ಟೇ ತಪ್ಪ ಬೆಲ್ಲ ಹಾಕ್ಕೊಬೇಕು. ಬೆಲ್ಲ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಸಾಂಬಾರಿಗೆ. ಸೊ ನೀವು ಇಡ್ಲಿಗಿಂತ ಸಾಂಬಾರೇ ಜಾಸ್ತಿ ತಿಂತಾ ಇರ್ತೀರ. ನಮ್ಮ ಮನೇಲಂತೂ ಈ ಸಾಂಬಾರು ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ನೀವು ಎಷ್ಟೇ ಸಾಂಬಾರು ಮಾಡಿರಿ, ಸಾಂಬಾರಂತೂ ಇರಲ್ಲ. ಆಮೇಲೆ ಇದು ಪ್ರೋಟೀನ್ ಕೂಡ, ಆಮೇಲೆ ತಂಪು, ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಹೆಸರು ಬೇಳೆ ಹಾಕಿ ಮಾಡಿರೋದ್ರಿಂದ ಆರಾಮಾಗಿ ನೀವು ಸಂಜೆವರೆಗೂ ಉಪಯೋಗಿಸ್ಬೋದು, ಮುದ್ದೆಗೆ ಉಪಯೋಗಿಸ್ಬೋದು, ಅನ್ನಕ್ಕೆ ಉಪಯೋಗಿಸ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೇಲೆ ಒಂದು ಸ್ವಲ್ಪ ಹಿಂಗನ್ನೇನು ಒಗ್ಗರಣೆಗೆ ಹಾಕಲ್ಲ ನಾವು, ಸುಮ್ಮನೆ ಹಿಂಗೆ ಜಸ್ಟ್ ಮೇಲೆ ಹಾಕ್ತೀನಿ ಇದಕ್ಕೆ. ಈ ಥರ ಮೇಲೆ ಒಂಚೂರು ಹಿಂಗನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ 7-8 ನಿಮಿಷ ಕುದಿಸ್ಕೊಂಡ್ರೆ ಆರಾಮಾಗಿ ಒಂದು 20 ನಿಮಿಷದಲ್ಲಿ ನಿಮಗೆ ಸಾಂಬಾರು ರೆಡಿ ಆಗೋಗುತ್ತೆ. ಸೊ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರನೂ ಕೂಡ ಟ್ರೈ ಮಾಡಿ, ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಟೇಸ್ಟು. ಸೊ ನೋಡಿ, ಹಿಂಗನ್ನು ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸಿ, ಒಂದು 5-8 ನಿಮಿಷ ಕುದಿಸಿದ್ರೆ ಆಯಿತು, ಸಾಂಬಾರು ಸೂಪರಾಗಿ ರೆಡಿ ಆಯಿತು. ಇವತ್ತು ಇಡ್ಲಿ ಜೊತೆಗೆ ಮಾಡಿದ್ದೀನಿ. ಸೊ ಇದು ನಾನು ಇಡ್ಲಿ ಹಿಟ್ಟು ಚೆನ್ನಾಗಿ ಯಾಕೋ ಹುದುಗಿರಲಿಲ್ಲ ಇವತ್ತು, ಲೇಟಾಗಿ ರುಬ್ಬಿದೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ದೋಸೆ ಕೂಡ ಮಾಡಿದ್ದೆ, ಎರಡಕ್ಕೂ ಚೆನ್ನಾಗಿತ್ತು. ಇದಾದ ನಂತರ ನೀವು ಎಲ್ಲರೂ ಕಾಯ್ತಿರೋ ಅಂಥ ವೀಡಿಯೋ, ಎಕ್ಸಸೈಸ್ ವೀಡಿಯೋ ನಾನು ಡೈಲಿ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಡೈಲಿ 5 ಎಕ್ಸಸೈಸ್ಗಳನ್ನ ಶೇರ್ ಮಾಡ್ತೀನಿ ಅಂತ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಂದು ಅರ್ಧ ಗಂಟೆ ವರ್ಕೌಟ್ ಆಗಿದೆ, ಆಮೇಲೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಎಕ್ಸಸೈಸ್. ಇದು ನೀವು 20-20 ಕೌಂಟ್ ಮಾಡಿಕೊಂಡು 3 ಟ್ರಿಪ್ ಮಾಡಬೇಕು, ಅಂದರೆ 3 ಸೆಟ್ಟನ್ನ ಮಾಡ್ಕೋಬೇಕು, ಅಥವಾ 50 ಬಾರಿ 100 ಬಾರಿ ಮಾಡಬೇಕು. ಸ್ಟಾರ್ಟಿಂಗ್ ಮಾಡೋವಂಥವ್ರು 50ರಿಂದ ಸ್ಟಾರ್ಟ್ ಮಾಡಿ, 30ರಿಂದ ಸ್ಟಾರ್ಟ್ ಮಾಡಿ. ಸಣ್ಣ ಪುಟ್ಟ ಎಕ್ಸಸೈಸ್ ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡಿ. ಸೊ ವಾರ್ಮಪ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ 2ನೇ ಎಕ್ಸಸೈಸ್ ಬನ್ನಿ ನೋಡೋಣ. 2ನೇ ಎಕ್ಸಸೈಸು ಅದು ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಕ್ಸಸೈಸು ತೋರಿಸ್ತೇನೆ ನಿಮಗೆ. ಅದು ಕೂಡ 50ರಿಂದ 60 ಬಾರಿ ಮಾಡಿ, ಅಥವಾ 40ರಿಂದ 60 ಬಾರಿ ಮಾಡಿ. ಅದು ಕೂಡ ಒಳ್ಳೆ ಎಕ್ಸಸೈಸ್ ಹೊಟ್ಟೆ ಕರಗಲಿಕ್ಕೆ. ನಾನು ಯಾವ್ಯಾವ ಮಾಡ್ಕೋತಿದ್ದೀನಿ ತೋರಿಸ್ತಾ ಇದ್ದೀನಿ. ಇದು 3ನೇ ಎಕ್ಸಸೈಸ್. ಸೊ ಇದು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದು ಕೂಡ 50 ಬಾರಿ ಮಾಡಿ. ಇದು ಕೂಡ ನಿಮಗೆ ಹೊಟ್ಟೆ ಭಾಗ, ಸೊಂಟ ಭಾಗ ಎಲ್ಲನೂ ಕೂಡ ಕಡಿಮೆ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ಸೈಡ್ ಟ್ವಿಸ್ಟರ್ ಅಂತ ಇದು. ಸೊ ಈ ಥರ ಮಾಡೋದ್ರಿಂದನೂ ಕೂಡ ನಿಮಗೆ ತುಂಬ ಸುಸ್ತಾಗುತ್ತೆ, ಈಸಿ ಅಲ್ಲ ವರ್ಕೌಟ್ ಇದೆಲ್ಲ ಮಾಡೋದು. ಸೊ ಇದು ಕೂಡ ಒಂದು ಕಡೆ ನೀವು 20-20 ಟೈಮ್ ಕೌಂಟ್ ಮಾಡಿ. ಸ್ಟಾರ್ಟಿಂಗ್ ಮಾಡೋ ಅಂಥವ್ರು 10 ಸಾರಿ 12 ಸಾರಿ ಸ್ಟಾರ್ಟಿಂಗು ನೀವು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಎಷ್ಟು ಸಾರಿ ಬೇಕಾದರೂ ನೀವು ಮಾಡ್ಬೋದು. ಸೊ ಒಂದು ಎಕ್ಸಸೈಸ್ಗೂ ಸ್ವಲ್ಪ ಗ್ಯಾಪ್ ಇರಲಿ, ಅಂದರೆ 1-2 ಸೆಕೆಂಡಷ್ಟು ರೆಸ್ಟ್ ಮಾಡಿ. ನಿಮ್ಗೆ ಆಯಾಸ ಆದರೆ ನೀರನ್ನು ಕುಡೀರಿ, ಕ್ಯಾನಲ್ಲಿ ನೀರು ಇಟ್ಕೊಳ್ಳಿ, ನೀರು ಕುಡೀರಿ. ವಾಕ್ ಮಾಡಿ, ಆ ಥರ ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು, ನೀರು ಕುಡಿದು ರಿಲ್ಯಾಕ್ಸ್ ಮಾಡ್ಬೋದು. ಸೊ ಇದು 5ನೇ ಎಕ್ಸಸೈಸ್. ಇದು ಕೂಡ ಒಂದು ಸೈಡು ನೀವು 20 ಬಾರಿ ಕೌಂಟ್ ಮಾಡ್ತಾ ಮಾಡಿ. ಸೊ
ನೀವು ನಾನು ತೋರಿಸೋವಂಥ ಎಕ್ಸಸೈಸ್ಗಳನ್ನೆಲ್ಲವೂ ಕೂಡ ಎಲ್ಲ ಹ್ಯಾಡ್ ಮಾಡ್ಕೊತಾ ಹೋಗಿ ಒಂದಕ್ಕೊಂದು. ಸೊ ನಾನು ತುಂಬ ಹೆವಿ ವರ್ಕೌಟ್ನ ಮಾಡ್ತೀನಿ ಬೆಳಗ್ಗೆ ಹೊತ್ತು. ಸೊ ಅದೆಲ್ಲ ಸ್ಟಾರ್ಟಿಂಗೇ ನಿಮಗೆ ತೋರಿಸಿದ್ರೆ ಸುಸ್ತಾಗುತ್ತೆ, ಮಾಡಲಿಕ್ಕಾಗಲ್ಲ, ಇವ್ರು ಹೆಂಗೆ ಮಾಡ್ತಾರಪ್ಪ ಅಂತ ಅನಿಸುತ್ತೆ. ಸೊ ವಾರ್ಮಪ್ಪು ನೆಕ್ಸ್ಟ್ ವೀಡಿಯೋನಲ್ಲಿ ಕಮೆಂಟ್ ಮಾಡಿದ್ರೆ ವಾರ್ಮಪ್ ಎಕ್ಸಸೈಸ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಂದರೆ ನಾವು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಯಾವತ್ತೂ ಅಷ್ಟೇ ನಾವು ವಾರ್ಮಪ್ನ ಮಾಡಬೇಕು. ಅಂದರೆ ಬಾಡಿ ನಮಗೆ ಎಕ್ಸಸೈಸ್ ಮಾಡಲಿಕ್ಕೆ ರೆಡಿ ಮಾಡ್ಕೋಬೇಕು ನಮ್ಮ ಬಾಡಿನ. ಮತ್ತು ಜೊತೆಗೆ ಸ್ಕಿಪ್ಪಿಂಗ್ ಒಂದು 50 ಬಾರಿ, ಈಗ ಆಲ್ರೆಡಿ ನಾನು ಸ್ಕಿಪ್ಪಿಂಗ್ ಆಗಿದೆ 50 ಬಾರಿ 100 ಬಾರಿ ಸ್ಟಾರ್ಟ್ ಮಾಡೋ ಅಂಥವ್ರು 50 ಅಂದರೆ 20 ಗ್ಯಾಪ್ ಕೊಟ್ಟು 50 ಸಾರಿ ಮಾಡಿ ಸ್ಟಾರ್ಟಿಂಗ್ ಮಾಡೋರು. ಪ್ರಾಕ್ಟೀಸ್ ಆದಮೇಲೆ 100 ಸರಿ ಮಾಡಿ, ಮತ್ತು 200 ಮಾಡಿ ಕೌಂಟ್ನ. ಹಲೋ ಸ್ನೇಹಿತರೆ, ನಮಸ್ತೆ. ಸೊ ಸುಜಿತ್ ಇವಾಗ ಸ್ಕೂಲ್ಗೆ ಹೋದ. ಇವತ್ತು ಇಡ್ಲಿ ಅವನು ಬಾಕ್ಸ್ಗೆ ಆ್ಯಕ್ಚುಲಿ ಬೇಗನೆ ರುಬ್ಬಿದ್ದೆ, ಏನಾಯ್ತೋ ಗೊತ್ತಿಲ್ಲ ಇಡ್ಲಿ. ಅದಕ್ಕೆ ಈ ಚಳಿಗಾಲದಲ್ಲಿ ಇಡ್ಲಿ ಮಾಡಲ್ಲ ಅಂತ ರವೆ ಇಡ್ಲಿ ಮಾಡ್ತೀನಿ. ನೋಡಿದ್ರೆ ಇಡ್ಲಿ ಉಬ್ಬೆ ಇಲ್ಲ, ಒಂದೇ ಒಂದು ಒಬ್ಬೆ ಮಾಡಿ ಸ್ಕೂಲ್ಗೆ ಹಾಕಿ ಅದನ್ನೇ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಏನು ಅಂತಂದರೆ ಸುಜಿತ್ ಯಾಕೋ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋದೇ ಬಿಟ್ಬಿಟ್ಟೈತೆ, ಹಂಗೆ ಹೋಗುತ್ತೆ ಸ್ಕೂಲ್ಗೆ. ಕಣ್ಣು ದೃಷ್ಟಿ ಜಾಸ್ತಿ ಅವನಿಗೆ, ಸಕ್ಕತ್ ಮಾತಾಡ್ತಾನೆ. ಯಾವ್ದಾರ ಒಂದು ಫಂಕ್ಷನ್ ಕರ್ಕೊಂಡು ಹೋಗಿ ಬಂದರೆ ಮುಗೀತು, ಊಟ ತಿನ್ನೋದೇ ಇಲ್ಲ. ಸೊ ಇವಾಗ ನೋಡಿ ಅವನು ಏನೇನೋ ರೆಡಿ ಮಾಡೋಕ್ಕೆ ಬಂದಿದ್ದಾನೆ. ದೋಸೆ ಅಂತೂ ಸೂಪರಾಗಿ ಬಂದೋಗ್ತಿದ್ದು ನೋಡಿ ನೋಡಿ. ಇಡ್ಲಿ ಹಿಟ್ಟಲ್ಲಿ ದೋಸೆ ಸೂಪರಾಗಿ ಬಂದಿದೆ. ಚೆನ್ನಾಗಿದೆ ನಿಜವಾಗ್ಲೂ. ಒಂದ್ಸಲ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೋತೀರ, ಅಷ್ಟು ಚೆನ್ನಾಗಿದೆ. ರೆಸಿಪಿ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಬ್ಲಾಕ್ ರೈಸ್ ಪೌಡರ್ ಸೊ ಮಾಡ್ತಾ ಇದ್ದೀನಿ. ಎಣ್ಣೆಯಿಂದ ಮಾಡೋದ್ರಲ್ಲ ಇದೀನಿ. ಏನಿಲ್ಲ ಸ್ನೇಹಿತರೆ, ನೋಡ್ರಿ ಹುರಿದಿರೋ ಅಂಥ ಬ್ಲ್ಯಾಕ್ ರೈಸ್ನ ಸ್ವಲ್ಪನೇ ನಾನು ಒಂದು ವಾರಕ್ಕಾಗುವಷ್ಟು ಅಥವಾ ಒಂದು 4 ದಿವಸಕ್ಕಾಗುವಷ್ಟು ಅಷ್ಟೇ, ಇಲ್ಲಾಂದರೆ ಗೂಡಾಗುತ್ತೀರಿ. ಅಕ್ಕಿ ಬೇಗನೆ ಹುಳ ಆಗುತ್ತಪ್ಪ, ಇದು ಇಡೋಕ್ಕಾಗಲ್ಲ. ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೋಬೇಕು, ಜಾಸ್ತಿ ಏನಾರು ಪೌಡ್ರ್ ಮಾಡಿದ್ರೆ. ಇಲ್ಲಾಂದರೆ ಇರಲ್ಲ, ಇದು ರೇಟು ಜಾಸ್ತಿ ತುಂಬ. ಇದನ್ನು ನಾನು ಮಾಲ್ಟ್ ಪೌಡ್ರ್ ಮಾಡಿದ್ದೀನಲ್ಲ, ಅದ್ರ ಜೊತೆಗೆ ಹಾಕಿಲ್ಲ, ಆಮೇಲೆ ಮಾಡ್ಕೊಂಡಿದ್ದು. ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೋತೀನಿ ನಾನು. ಇವತ್ತು ಬೇರೆ ಫ್ರೂಟ್ಸ್ ಏನೂ ಇಲ್ಲ, ಸೊ ಹಂಗಾಗಿ ಆಪಲ್ಲು ಮತ್ತು ರಾಗಿ ಮಾಲ್ಟ್ ಇವತ್ತಿನ ತಿಂಡಿ. ಫ್ರೂಟ್ಸು ಎಲ್ಲ ಖಾಲಿಯಾಗಿದೆ, ತರಿಸ್ಬೇಕು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಪೂಜೆ ಮಾಡ್ತಾ ಇದ್ದೀನಿ, ರಾಯರ ಪೂಜೆ. ನಾಳೆ ನಾಳ್ದು ಪೀರಿಯಡ್ ಟೈಮು, ಸೊ ಮಾಡಲಿಕ್ಕೂ ಭಯ. ಸೊ ಹಂಗಾಗಿ ಬೇಗ ವೀಡಿಯೋಸ್ ಏನು ತೊಗೊಳಕ್ಕಾಗಲಿಲ್ಲ. ಪಟ ಅಂತ ಪೂಜೆ ಮಾಡ್ಕೋತಾ ಇದ್ದೀನಿ. ರಾಯರು 11 ಗಂಟೆ ಆಗಿದೆ ಟೈಮು. ದೀಪ ಹಚ್ಚಿ ಪೂಜೆ ಮುಗಿಸ್ಬಿಟ್ರೆ ಇವತ್ತಿನ ರಾಯರ ಪೂಜೆ ಮುಗಿಯುತ್ತೆ. ಸೊ ಹಂಗಾಗಿ ಬೇಗ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ರಾಯರ ಮಠಕ್ಕೆ ಹೋಗ್ತಾ ಇಲ್ಲ ಇವತ್ತು. ಪೀರಿಯಡ್ ಹಿಂದೆ ಮುಂದೆ ಹೋಗಲ್ಲ ದೇವಸ್ಥಾನಗಳಿಗೆ. ಓಂ ದೀಪಜ್ಯೋತಿ ಪರಬ್ರಹ್ಮ ದೀಪ ಮೃತ್ಯು ವಿನಾಶನಂ ದೀಪೇ ಹರತಿ ಪಾಪಾನಿ ಸಂಧ್ಯಾ ಜ್ಯೋತಿ ನಮೋಸ್ತುತೇ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ನಮೋ ರಾಘವೇಂದ್ರಾಯ ನಮಃ. ಓಂ ಮಂತ್ರಾಲಯ ನಿವಾಸಾಯ ನಮಃ. ಓಂ ದೇವಕೀ ನಂದನಾಯ ನಮಃ. ಓಂ ಹಯಗ್ರೀವಸ್ವಾಮಿಯೇ ನಮಃ. ಓಂ ಪ್ರಹ್ಲಾದಾಯ ನಮಃ. ಓಂ ಪ್ರಹ್ಲಾದಾಯ ನಮಃ. ಓಂ ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ
ಹಲೋ ಸ್ನೇಹಿತರೆ, ಟೈಮ್ 3:30. ಸುಜಿತ್ ಬರೋ ಟೈಮ್ ಆಯಿತು. ಸೊ ಬನ್ನಿ ಈಚೆ ಕೂತ್ಕೊಂಡು ವೆಯ್ಟ್ ಮಾಡಬೇಕು ಸುಜಿತ್ಗೆ. ಇನ್ನೂ ನೋಡಿ ಅಲ್ಲಿ ಬಟ್ಟೆಗಳಿದೆ ರಾಸಿಗಟ್ಟಲೆ. ಸೊ ಇವಾಗ ಜಸ್ಟ್ ಪಾತ್ರೆ ತೊಳೆದು ಬಟ್ಟೆಗಳು ಎತ್ಕೊಂಬಂದು ಹಾಕಿದ್ದೀನಿ. ಬಟ್ಟೆ ಒಣಗಿ ಹಾಕಿಲ್ಲ, ಇನ್ನೂ ಬಟ್ಟೆ ಹಾಕ್ತಾಯಿದೆ. ಇವತ್ತು ಸ್ವಲ್ಪ ಲೇಟಾಗಿ ಹಾಕಿದೆ. ಬನ್ನಿ ಹೋಗೋಣ ಹೊರಗೆ. ಸೊ ನೆನ್ನೆ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಊಟ ಆಯಿತು. ಊಟ ಇವತ್ತು ರಾಗಿ ಮುದ್ದೆ ಇಲ್ಲ, ಓನ್ಲಿ ದೋಸೆ. ಸೊ ಮತ್ತು ಬೆಳಗ್ಗೆ ರಾಗಿ ಮಾಲ್ಟ್ ಕುಡಿದಿದ್ದೆ, ಹಂಗಾಗಿ ಇವಾಗ ದೋಸೆ ತಿಂದೆ. ಸೊ ಯಾಕೋ ಮುದ್ದೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಈವ್ನಿಂಗ್ ನೋಡೋಣ ಏನಾದರೂ ಚಪಾತಿ ಅಥವಾ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ. ಸೊ ಈ ಎಕ್ಸಸೈಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಪ್ರತಿದಿನ ಒಂದು 5 ಎಕ್ಸಸೈಸ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಹ್ಯಾಂಡ್ ಎಕ್ಸಸೈಸ್ ಎಲ್ಲ ನಾನು ಈವ್ನಿಂಗ್ ಮಾಡ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ಬೆಳಗ್ಗೆನೂ ಎಕ್ಸಸೈಸ್ ಮಾಡ್ತಿದ್ದೆ, ಸಂಜೆ ವಾಕ್ ಮಾಡ್ಕೋತಿದ್ದೆ. ತುಂಬ ಸಣ್ಣ ಆಗಬೇಕು ಅನ್ನೋ ಇಂಟೆನ್ಷನ್ ಇದ್ದಾಗ. ಸೊ ಅದಾದಮೇಲೆ ಈವ್ನಿಂಗ್ ನಾನು ಸ್ಕಿಪ್ ಮಾಡಿದೆ. ಒಂದೊಂದ್ಸಲ ಈವ್ನಿಂಗ್ ಎಕ್ಸಸೈಸ್ ಮಾಡ್ತಾಯಿದ್ದೆ, ಈವ್ನಿಂಗ್ ಸ್ಕಿಪ್ ಮಾಡಿ ಇವಾಗ ಬರೀ ಹ್ಯಾಂಡ್ ಎಕ್ಸಸೈಸ್ಗಳು ಮಾತ್ರ ಮಾಡ್ಕೊತೀನಿ. ಯಾಕೆಂದರೆ ಬೆಳಗ್ಗೆನೇ ನನಗೆ ಸುಸ್ತಾಗಿಬಿಟ್ಟಿರುತ್ತೆ, 1 ಅವರ್ ಎಕ್ಸಸೈಸ್ ಮಾಡಿರ್ತೀನಿ. ಸೊ ಸುಸ್ತಾಗಿಬಿಟ್ಟಿರುತ್ತೆ, ಅದಕ್ಕೆ ಇವಾಗ ಸಂಜೆ ನಾನು ಸ್ಕಿಪ್ ಮಾಡಿದ್ದೀನಿ, ಮಾಡಲ್ಲ. ಸೊ ನೈಟ್ ಊಟ ಆದಮೇಲೆ ಒಂದು ಬಾಲ್ಕನಿಲಿ ಒಂದು 10-15 ರೌಂಡು ವಾಕ್ ಅಂತೂ ಖಂಡಿತ ಮಾಡ್ತೀನಿ. ಬೇಗ ವಾಕ್ ಮಾಡಿದ್ರೆ ಸೊ ಈವ್ನಿಂಗ್ ಊಟ ಮಾಡಿರೋದು ಕೂಡ ಸ್ವಲ್ಪ ಜೀರ್ಣ ಆಗುತ್ತೆ. ತಿಂದಿದ ತಕ್ಷಣ ಮಂಕೊಂಬಿಟ್ರೆ ಖಂಡಿತ ಜೀರ್ಣ ಆಗಲ್ಲ ಊಟ ಮಾಡಿರೋದು. ಅದಕ್ಕೆ ಬೇಗ ಊಟ ಮಾಡಿ ಅಂತ ಹೇಳೋದು ಅದಕ್ಕೇ. ಸುಜಿತ್ ಬರೋವರೆಗೂ ಏನಪ್ಪ ಮಾಡೋದು ಅಂತ ಬಟ್ಟೆಗಳು ಅಟ್ಲೀಸ್ಟ್ ಆಗಿದ್ರೆ ಒಣಗಾಕ್ಬೋದಿತ್ತು. ಇನ್ನು ಈವ್ನಿಂಗ್ ಕೆಲಸ ಅಂದರೆ ಜಾಸ್ತಿ ಕೆಲಸಗಳೇ. ಕಸ ಗುಡಿಸೋದು, ಹಾಲು ಕಾಯಕ್ಕೆ ಇಡೋದು, ಸುಜಿತ್ ಊಟ ಮಾಡಿಸೋದು. ನಾನು ಹೋಗಿ ಮಲಗಿದ್ರೆ ಸುಜಿತ್ ಮಲಗ್ತಾನೆ, ಇಲ್ಲಾಂದರೆ ಮಲಗಲ್ಲ. ಸೊ ಇತ್ತೀಚೆಗೆ ಅಷ್ಟು 1 ಅವರೆಲ್ಲ ಟೈಮ್ ಕೊಟ್ಟು ಮಲಗಿಸೋ ಅಷ್ಟು ಟೈಮ್ ಇಲ್ಲ. ಸೊ ಸುಜಿತ್ ಇತ್ತೀಚೆಗೆ ಮಲಗ್ತಾ ಇಲ್ಲ ಮಧ್ಯಾಹ್ನ. ಕೆಲವೊಂದು ಬಾರಿ ಒಂದು 6 ಗಂಟೆ 7 ಗಂಟೆಗೆ ಮಲಗಿಬಿಡುತ್ತೆ. ಇತ್ತೀಚೆಗೆ ರೂಢಿ ತಪ್ಪೋಗಿದೆ. ತುಂಬ ಬಿಸಿಲಿದೆ. ಎಕ್ಸಾಮ್ ಅಂತೂ ಮುಗೀತು ಸುಜಿತ್ಗೆ. ಇವಾಗ ಡ್ಯಾನ್ಸ್ ಏನೋ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಅಂತ ಅನಿಸುತ್ತೆ ಸ್ಕೂಲಲ್ಲಿ. ಸ್ಕೂಲ್ ಡೇ ಆಗಿಲ್ಲ ಇನ್ನು. ಸ್ಕೂಲ್ ಡೇ ಆದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಇನ್ನೊಬ್ಬರು ಹೋಮ್ ಮೇಡ್ ಪ್ರಾಡಕ್ಟ್ ಮಾರ್ತಾರೆ ಅಂತ ಹೇಳ್ತಿದ್ನಲ್ವ. ಸೊ ಶಾಂಪು ಅಂತೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಯೂಸ್ ಮಾಡೋರಿದ್ದರೆ ಖಂಡಿತ ನನ್ನನ್ನು ನಂಬಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಶಾಂಪು. ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಒಂದು ಮಾಡ್ತಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ತುಂಬ ಶೈನಿಯಾಗಿ ಕೂದಲಂತೂ ತುಂಬಾ ಚೆನ್ನಾಗಿ ಆಗ್ತಾಯಿದೆ ಇತ್ತೀಚೆಗಂತೂ. ಸೊ ನೋಡ್ತಾ ಇದ್ದೀರಲ್ವ. ಸೊ ತುಂಬ ಸಾಫ್ಟ್ ಆಗ್ತಿದೆ, ತುಂಬ ಶೈನಿಂಗ್ ಆಗ್ತಾಯಿದೆ ಕೂದಲು, ತುಂಬಾ ಚೆನ್ನಾಗಿದೆ. ಸೊ ಚೆನ್ನಾಗಿರೋದಕ್ಕಷ್ಟೇ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಬೇಕು ಅಂದರೆ ಆಲ್ರೆಡಿ ಕೆಲವೊಂದು ಬ್ಲಾಗ್ಗಳಲ್ಲಿ ಅವ್ರದ್ದು ನಂಬರ್ ಶೇರ್ ಮಾಡಿದ್ದೀನಿ. ಬೇಕಿದ್ರೆ ಕಾಲ್ ಮಾಡಿ ನೀವು ಕೊರಿಯರ್ ಮಾಡಿಸ್ಕೋಬೋದು. ಅಥವಾ ಇಂಟ್ರೆಸ್ಟ್ ಇತ್ತು ಬೇಕು ಅಂದರೆ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ಅವ್ರ ನಂಬರ್ನ ನಾನು ಕಳಿಸ್ತೀನಿ. ಶಾಂಪೂ, ಫ್ಲ್ಯಾಕ್ಸಿಡ್ ಜೆಲ್ಲು ಎಲ್ಲನೂ ಉಪಯೋಗಿಸ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆಯಿತಾ? ಇನ್ನೂ ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ತೀನಿ. ಬ್ಲಾಗಲ್ಲಿ ಖಂಡಿತ ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ತೀನಿ, ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಒಂದು ಕ್ರೀಮು ಎಲ್ಲ ಸೊಲ್ಯೂಷನ್ಗೂ ಆನ್ಸರ್ ಅಂತಲೇ ಹೇಳ್ಬೋದು. ನಮ್ಮ ಜಾಕೆಟ್ ಕೊಟ್ಟಿದ್ದು ಮಿಸ್ಸಾ ನೋಡಿ. ಸುಜಿತ್ ಬಂದ ಇವಾಗ. ಸೊ ನೋಡೋಣ. ಬಟ್ ತುಂಬ ಜನ ತೋರಿಸಿರ್ಬೋದೇನೋ ಈ ಒಂದು ಕ್ರೀಮ್ನ, ಬಟ್ ನನಗೆ ಗೊತ್ತಿಲ್ಲ. ನಾನು ಕೂಡ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಖಾಲಿಯಾಗಿದೆ, ಮತ್ತೆ ಮಾಡ್ತಿದ್ದೀನಿ ನಾಳೆ ನಾಡಿದ್ದು ಯಾವಾಗಾದರೂ ಖಂಡಿತ ಶೇರ್ ಮಾಡ್ತೀನಿ. ಬ್ಲಾಗ್ಗಳು ನೋಡ್ತಾ ಇರಿ. ಸ್ಕಿನ್ ಕೇರ್ ತೋರಿಸಿ ಅಂತ ಹೇಳ್ತಾ ಇದ್ದೀರಾ, ಖಂಡಿತ ನಿಮ್ಮೆಲ್ಲರ ಜೊತೆ ಇನ್ನು ಮುಂದೆ ಸ್ಕಿನ್ ಕೇರ್, ಬ್ಯೂಟಿ ಕೇರ್ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಮೊನ್ನೆ ಫಂಕ್ಷನ್ಗೆ ಹೋದಾಗ ನಮ್ಮ ಅಜ್ಜ ಸಿಕ್ಕಿದ್ರು, ಅಂದರೆ ನಮ್ಮ ಅಮ್ಮ ಅವರಪ್ಪ, ಅವರು ಬೀಡಿ ಸೇರ್ತಾರೆ. ಸೊ ಸುಜಿತ್ ಅವರು ನೋಡಿಬಿಟ್ಟು, ನೋಡಿ ತಾತ ಹಿಂಗೆ ಮಾಡ್ತಾಯಿದ್ರು ಮಮ್ಮಿ, ಅವನಿಗೆ ಗೊತ್ತು ಸ್ಮೋಕ್ ಮಾಡಿದ್ರೆ ಹಾರ್ಟ್ ಎಲ್ಲ ಸುಟ್ಟೋಗುತ್ತೆ ಅಂತ ಹೇಳ್ತಾನೆ, ಬ್ಯಾಡ್ ಅದು ಮಾಡಬಾರ್ದು ಅಂತ. ಸೊ ಆ ತಾತ ಹಿಂಗೆ ಮಾಡ್ತಾಯಿದ್ರು ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಯಾಕೆ ಕೂತಿದ್ದಾನೆ ಅಂದರೆ ಅಲ್ಲಿ ಮೇಕೆಗಳು ಬಂದಿದೆ. ಸೊ ಯಾರನ್ನಾದರೂ ಆಗಲಿ ಅವ್ನು ಪರಿಚಯ ಮಾಡ್ಕೊಬಿಡ್ಬೇಕು, ಇಲ್ಲ ಅಂದರೆ ಅವನಿಗೆ ಬಾಯಿಗೆ ಸಮಾಧಾನ ಇಲ್ಲ. ಮಮ್ಮಿ ಬೇಜಾರಾಗ್ತಿದೆ, ಅವ್ರನ್ನ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಬರಲ್ಲ ಅಂತ ಕೇಳಿದ. ಸರಿ ಹೋಗಪ್ಪ ಅಂತಂದಿದ್ದಕ್ಕೆ ನೋಡಿ ಅವನು ಹೋಗ್ಬಿಟ್ಟು ಅಲ್ಲಿ
ಅವ್ರನ್ನ ಮಾತಾಡಿಸ್ತಿದ್ದಾನೆ. ಮೇಕೆ ಪಾಪು ಎಷ್ಟಿದ್ದಾವೆ, ನನಗೊಂದು ಮೇಕೆ ಪಾಪು ಕೊಡಿ ಅಂತೆಲ್ಲ ಕೇಳ್ತಿದ್ದಾನೆ. ಸೊ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಕೇಳಿದ್ರೆ ನನಗೆ ಹೇಳ್ತಾನೆ, ಮಮ್ಮಿ ಅವ್ರ ಮನೆಗೆ ಹೋಗ್ಬಿಡ್ತೀನಿ, ಬಸ್ಸಾರು ಮುದ್ದೆ ಮಾಡ್ತಾರೆ, ಊಟ ಮಾಡ್ಕೊಂಡು ಅವ್ರ ಮನೇಲೇ ಇರ್ತೀನಿ ಅಂತ ಹೇಳ್ತಿದ್ದಾನೆ ನೋಡಿ. ಸೊ ಆಂಟಿ ನಗ್ತಾ ಇದ್ರು, ಇಷ್ಟಿದೆ ಎಷ್ಟು ಮಾತಾಡುತ್ತೆ ನೋಡು ಅಂತ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.